ನಾವು 5 ಜನ ಹೆಣ್ಣು ಮಕ್ಕಳು. ಕೊನಿ ಮಗಳ ನಾನು 5 ವರ್ಷದಕಿ ಇದ್ದಾಗ ನಮ್ಮಪ್ಪ ತೀರಿಕೊಂಡ. ಬಡತನ ಅಂದ್ರ ಅಂತಿಂಥ ಬಡತನ ಅಲ್ಲ ನಮ್ಮದು. ಹಸವಿ ಅಂತ ಅತ್ರ ಹಾಲಿಪಲ್ಯ, ಹರವಿಪಲ್ಯ, ಕಿರಸಾಲಿಪಲ್ಯ, ಚಕ್ಕೋತಾಪಲ್ಯ, ನುಗ್ಗಿಪಲ್ಯ, ಗೊರಚಿಪಲ್ಯ ಯಾವುದಾದ್ರೂ ಸಿಕ್ರ ಅದನ್ನ ನೀರಾಗ ಹಾಕಿ ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪ ಹಾಕಿ ನಮ್ಮವ್ವ ನಮಗ ಕೊಡ್ತಿದ್ದಳು. ಉಪ್ಪು ಹಾಕಿ ಕುದಿಸಿದ ಪಲೈದ ರಸಾನ್ನ ತಾನು ಕುಡಿದ್ರ ಮಕ್ಕಳಗಿ ಕೊಳೆಮಿ, ಕಡಿಮಿ, ಬೀಳತ್ತ ಅಂತ ತಾನು ಕುಡಿತಿಲಿಲ್ಲ. ನೀವು ಕುಡ್ರಿ ಅಂತ ನಮಗ ಹೇಳತಿದ್ದು, ನಮ್ಮಪ್ಪನೂ ನೀವು ಪೈಲಾ, ಮೊದಲು, ಕುಡ್ರಿ ಅಂತ ಅಂತಿದ್ರು. ಮಕ್ಕಳ ತಾಯಿ ನೀನು ಮಕ್ಕಳ ಸಂಗಾಟ ಕುಡಿ ಅಂತ ನಮ್ಮವ್ವಗ ಒತ್ತಾಯ ಮಾಡಿದ್ರೂ ನಮ್ಮವ್ವ ಕುಡಿತಿರಲಿಲ್ಲ. ನಮ್ಮಪ್ಪ ಇಬ್ರೂ 2-3 ದಿನಗಂಟೆ ನೀರ ಕುಡಕೊಂಡ ಹಂಗ ಉಪವಾಸ ಇರೋರು. ಈ ಯಾವೂ ಸೊಪ್ಪು ಸಿಗಲಾರಾಗ ನಮ್ಮವ್ವ ನ್ಯಾಬಳ್ಳಿ ಕಸದ್ದೆ ಪಲ್ಯ, ಬೇಯಿಸಿದ್ದು, ಮಾಡಿಕೊಟ್ಟಳು. ನ್ಯಾಬಳ್ಳಿ ಕಸ ಮನಿ ಮಾಳಿಗಿ ಮ್ಯಾಗ ಬೆಳಿತಿತ್ತು. ಅದು ಹೊಲ್ಲ ನಾರುವುದು, ವಿಷ ಇರೋದು. ಹೊಟ್ಟೆಕಿಚ್ಚಿಗೆ ಅದಕ್ಕೆ ಉಪ್ಪು ಹಾಕಿ ನಮ್ಮವ್ವ ಕುದಿಸಿ ಕೊಡ್ತಿದ್ದು. ನಾವು ಅದನ್ನ ಬಂಗಾರ ಮಾಡಿ ಕುಡಿತಿದ್ವಿ. ಹಾಲಿ ಬಳ್ಳಿ ಅಂತ ಇರೋದು. ಅದು ಬೇಲಿಗೆ ಹಬ್ಬಿರತೈತಿ. ಅದಕ್ಕೆ ಹೂವು ಬಿಡತಾವು. ಹೂವ ಮತ್ತು ಎಲಿನ್ನ ಎರಡನ್ನೂ ಕೊಡ್ಲಿಲೆ ಕೊಚ್ಚಿ ಸಣ್ಣಂಗ ಮಾಡಿ, ಅದನ್ನು ಕುದಿಸಿ, ಅದರಾಗ ಸ್ವಲ್ಪ ಉಪ್ಪ ಹಾಕಿ ಕೊಡ್ತಿದ್ಲು. ಹುನ್ನಿಕುಕ್ಕ ಪಲ್ಯ ತಿಂದ್ರ ಸಂಡಾಸ ಹತ್ತದ ಅನ್ನವು, ಇದು ಗೊತ್ತಿದ್ರೂ ಅದನ್ನ ಕುದಿಸಿ ಕುಡಿತಿದ್ವಿ. 15 ದಿವಸಕ್ಕೋ, ತಿಂಗಳಿಗೋ ಯಾವಾಗಾದ್ರೂ ನಮ್ಮಪ್ಪ, ಹಿಡಿಯಷ್ಟು, ಜ್ವಾಳಾನ್ನ ಸಾತ್ಕಾರ ಮನೆಯಿಂದ ತರಿದ್ದ. ಅದನ್ನ ನಮ್ಮವ್ವ ನುಚ್ಚ ಮಾಡಿ ತೆಳ್ಳಗೆ ನೀರಿನ್ಹಾಂಗ ಗಂಜಿ ಮಾಡಿ ಎಲ್ಲಾರೂ ಕೊಡ್ತಿದ್ಲು. ನಮಗ ಬಂಗಾರಾಗಿದ್ದ ಇಂಥ ಗಂಜಿನ್ನ ನಮ್ಮಪ್ಪ ತಗಂಡಿದ್ದು ಗೊತ್ತ್ಯಾ ಇಲ್ಲ. ನುಚ್ಚ ಮಾಡಬೇಕಂದ್ರ, ರೊಟ್ಟಿ ಮಾಡಬೇಕಂದ್ರ ಹೆಚ್ಚಿಗಿ ಜ್ವಾಳ ಇರಿಲ್ಲ. ಮನಿ ತುಂಬಾ ನಾವು 8 ಜನ ಮಕ್ಕಳು. ಹೀಂಗಾಗಿ ನೀರಗಂಜಿ ಮಾಡಿ ಕೊಡ್ತಿದ್ರು. ಇನ್ನು ಎಂಥ ಬಡತನ ಅಂತ ನೀವು ಕೇಳಿದ್ರ ನನಗ ಹೇಳಾಕ ಬರಲ್ಲ. ಈ ಬಡತನ ಕಳಕೊಳ್ಳಾಕಂತ ನನಗೆ ನಾಗೇಶಿ ಹಾಡ ಕಲ್ಸಿದ್ರು. ಸತ್ಯವ್ವ ತೆಳಗೇರಿ, ತಾಯಿ ಏನ ಕೇಳತೀಯ ನಮ್ಮ ಬಡತನ. ನಮ್ಮವ್ವ ನಮ್ಮಪ್ಪ, ಸ್ವಾದರ ಮಾವ, ಅವನ ಹೆಂಡ್ರು, ನಮ್ಮ ಆಯಿ ಮುತ್ಯಾ ಮ್ಯಾಲ ನಾವು 8 ಜನ ಮಕ್ಕಳು. ನಾವ ಎಷ್ಟು ಜನ ಅದೀವಿ ಅನ್ನೂದನ್ನ ನೀವು ಲೆಕ್ಕ ಮಾಡ್ಕೊರಿ. ಯಾರ ಮೈಮ್ಯಾಲೂ ಹರಿಲಾರ ಬಟ್ಟೆ ಇರಿಲ್ಲಲ್ಲ. ಹರಕ ಬಟ್ಟೆಯಿಂದ ಮೈಯೆಲ್ಲಾ ಕಾಣುವುದು. ಸಣ್ಣವರಿದ್ದಾಗ ಹರಕ ಬಟ್ಟಿ ಉಟಕೊಂಡ್ರ ಏನೂ ಅನಿಸ್ತಿರಲಿಲ್ಲ. ದೊಡ್ಡವರಾದಂಗ ಹರಕಬಟ್ಟಿಯಿಂದ ಮೈಯೆಲ್ಲಾ ಕಾಣಕತ್ತಿಂದ, ಬಡತನ ಎಂಥ ಕೆಟ್ಟದ್ದು ಅನಸಾಕತ್ತು. ಯಾರೋ ಕೊಟ್ಟಿದ್ದ ರೊಟ್ಟಿಗೆ ಬೇಯಸಲಾರ ಪುಂಡಿ ಪಲ್ಯ ಹಚ್ಚಿಕೊಂಡು ತಿಂದೀವಿ. ಪುಂಡಿಪಲ್ಯ ಕುದಿಸಬೇಕಂದ್ರ ಮುರಕ ಗಡಗಿನೂ ಇಲ್ಲಿಲ್ಲ. ಅಂಗೈ ಅಗಲ ಮನಿ ಇತ್ತು. ಅದರಾಗ 20 ಜನ ಮಲ್ಕೊತಿದ್ವಿ. ಉಸಿರಾಡಕ ಜಗನೂ ಇಲ್ಲಿಲ್ಲ. ಒಬ್ಬರನ್ನ ತುಳ್ಕೊಂಡು ಇನ್ನೊಬ್ಬರು ಮಲಗತಿದ್ವಿ. ನನ್ನ ದೇವರಿಗೆ ಬಿಟ್ಟ ಆಗಿತ್ತು. ಒಂದಿನ ಹಾಡಕಿ ಕೇಳಾಕಂತ ಹೋಗಿದ್ದಿ. ಬಾಳಿಗೇರಿ ಅಪ್ಪಣ್ಣ ಉಸ್ತಾದರ ಹಾಡಕಿ ಅದು. ಆಗಿ ಊರ ಗೌಡ್ರು 100 ರೂಪಾಯಿ ಕೊಟ್ರು. ಆಗಿನ ಕಾಲಕ್ಕ 100 ರೂಪಾಯಿ ಅಂದ್ರ 1000 ರೂಪಾಯಿ ಅಂದಂಗ್ಲ. ಮನೆಗೆ ಚಲೋ ಆಗತ್ತಂತ ಹಾಡಕಿ ಕಲಿಯಾಕ ಚಾಲೂ ಮಾಡಿದ್ಯಾ. ತಿಗಣಿ ಬಿದರಿ ಗಂಗವ್ವ. ನಮ್ಮಪ್ಪಗ 7 ಜನ ಗಂಡಸರು. ನಾವು 4 ಮಂದಿ ಹೆಣ್ಣು ಮಕ್ಕಳು. ನಮ್ಮದು ಎಂಥ ಬಡತನ ಅಂದ್ರ ಕೂಡಾಕು ಜಾಗ ಇರಿಲ್ಲ. ಬಯಲಿನ್ಯಾಗ ಜಳಕ ಮಾಡತಿದ್ವಿ. ವಯಸ್ಸಿಗಿ ಬಂದಂಗ ಬಯಲಾಗ ನಿಂತು ಜಳಕ ಮಾಡಬೇಕಂದ್ರ ಜೀವ ಹೋದ್ದಂಗ ಆಗ್ತಿತ್ತು. ನಮ್ಮವ್ವ ಅಪ್ಪ ಹೊಟ್ಟಿ ತುಂಬ ಉಂಡದ್ದ ನೋಡ್ಲಿಲ್ಲ. ಒಂದು ಹೊತ್ತು ಗಂಜಿ ಕುಡದ್ರ ಮುಂದೆ 2 ದಿವಸ ಏನೂ ಸಿಗ್ತಿರಲಿಲ್ಲ. ಹೊಟ್ಟೆ ಹಸ್ತತಿ ಅಂದ್ರ ಸೇಂಗು ಹುರಿದು ಕೊಡವು. ನಮ್ಮಪ್ಪ ಹಗಲು ರಾತ್ರಿ ದುಡದ್ರ 2 ಸೇರು ಜ್ವಾಳ ಸಿಗೋದು. ಮುಂದಾ ಬರಗಾಲ ಬಂತು. ನಮ್ಮಪ್ಪ ಹಸಿವಿನಿಂದ ಸತ್ತ ಹೋದ್ರು. ನಮ್ಮಜ್ಜಿ ನಮ್ಮನ ಜ್ವಾಪಾನ ಮಾಡ್ತು. ಆಗ ಹಾಡಿಕೆ ಹಾಡವು. ಹಾಡಿಕೆಯಿಂದ ದುಡ್ಡು ಮಾಡೋತಿದ್ರು. ಅದಕ್ಕಂತ ನನಗ ಹಾಡಕಿಗಿ ಹಚ್ಚಿದ್ರು. ರಾಮಣ್ಣನು ನಮ್ಮನಿಯಾಗ ಬಂದು ಇರಾಕ ಚಾಲು ಮಾಡಿದ್ಯಾ. ಬಡತನ ಅಂದ್ರ ಹಸಿವಿನಿಂದ ಸತ್ತ ನಮ್ಮವ ಅಪ್ಪನ ನೆನಪು ಆಗ್ತಾದ. ಬ್ಯಾರೆ ಏನೂ ನೆಪ್ಪಿಗೆ ಬರಲ್ಲ. ಬಾಗೇವಾಡಿಯ ಸಿಂಗಾರವ್ವ. ಇವು ಸತ್ಯವ್ವ, ಸಿಂಗಾರವ್ವ, ಯಮುನವ್ವ ಅವರ ಕಥನಗಳಲ್ಲ. ಇವು ಹೊಲಗೇರಿಯಲ್ಲಿನ ಬಡತನದ ಕಥನಗಳು. ಹೊಲಗೇರಿಯಲ್ಲಿನ ಬಡತನ ಹಾಗೂ 1970ರ ಸಂದರದಲ್ಲಿನ ವಿಜಾಪುರದಲ್ಲಿನ ಬರಗಾಲ ಎರಡೂ ಅದೆಷ್ಟೋ ಕುಟುಂಬಗಳನ್ನು ನುಂಗಿ ನೀರು ಕುಡಿದವು. ಅದೆಷ್ಟೋ ಹಸುಳೆಗಳು ಅನಾಥವಾದವು. ಹಸಿವನ್ನು ಮೆಟ್ಟಿ ನಿಂತ ಕುಟುಂಬದ ಹಿರಿಯರು, ಹಸುಳೆಗಳನ್ನು ಅನಾಥರನ್ನಾಗಿಸದೆ ಜೋಪಾನ ಮಾಡಿದರು. ಸಿಂಗಾರವ್ವನ ಅಜ್ಜಿ 5 ದಿನಗಳಾದರೂ ತಿನ್ನಲು ತುತ್ತು ಗಂಜಿ ದೊರೆಯದೇ ಇದ್ದಾಗ, ಯಾರದೋ ಹೊಲದ ಜೋಳವನ್ನು ಕದಿಯಲು ಹೋಗಿ ಹೊಲದ ಮಾಲೀಕರ ಕೈಗೆ ಸಿಕ್ಕಿದ್ದಳಂತೆ. ಹಸಿವು ಕಳ್ಳತನಕ್ಕೆ ದೂಡಿತ್ತು. ಬಹಿರಂಗಗೊಂಡ ಕಳ್ಳತನ ಆತ್ಮಹತ್ಯೆಗೆ ಪ್ರೇರೇಪಿಸಿತ್ತಾದರೂ ಸಿಂಗಾರವ್ವ ಹಾಗೂ ಇತರ ಮಕ್ಕಳ ಮುಖ ನೋಡಿ, ಆತ್ಮಹತ್ಯೆಯ ನಿರ್ಧಾರ ಹಿಂತೆಗೆದುಕೊಂಡಳಂತೆ.
ಕಿತ್ತು ತಿನ್ನುವ ಬಡತನವಿದ್ದರೂ ಆ ಬಡತನ ಅವರ ಬದುಕುವ ಕನಸುಗಳನ್ನು ಕಿತ್ತುಕೊಳ್ಳಲಿಲ್ಲ. ಬೆತ್ತಲು ದೇಹವನ್ನು ಮುಚ್ಚಿಕೊಳ್ಳಲು ಹಸಿವಿನ ಚೀಲವನ್ನು ತುಂಬಿಕೊಳ್ಳಲು ಅವರಿಗೆ ದಾರಿ ತೋರಿಸಿದ್ದು ದಪ್ಪಿನ ಪದಗಳು. ಪ್ರಾಣಿಗಳು ತಿನ್ನಲಾರದ ಹಾಲಿ ಬಳ್ಳಿ, ಹೊನ್ನಿ ಕುಕ್ಕನಂತಹ ಸೊಪ್ಪನ್ನು ತಿಂದು ಬದುಕಲೇಬೇಕೆಂಬ ಛಲವನ್ನು ಬೆನ್ನಿಗಂಟಿಸಿಕೊಂಡೇ ಇವರು ಅಲೆದಿದ್ದಾರೆ. ದಪ್ಪನ್ನು ಖರೀದಿಸಲು ದುಡ್ಡಿಲ್ಲದೆ ಉಣ್ಣುವ ಮುರುಕು ತಟ್ಟೆಯನ್ನೇ ದಪ್ಪಾಗಿಸಿಕೊಂಡು ದಪ್ಪಿನ ಹಾಡನ್ನು ಕಲಿತವರು ನೂರಾರು ಜನ ಇದ್ದಾರೆ. ಪುರುಷ ಕಲಾವಿದರಿಗೂ ಬಡತನ ಕಾಡಿದೆ. ಹರಕು ಟವಲನ್ನು ಸುತ್ತಿಕೊಂಡೇ 20 ವಸಂತಗಳನ್ನು ಕಂಡ ಪುರುಷ ಕಲಾವಿದರಿಗೇನೂ ಕೊರತೆಯಿಲ್ಲ. ಹಾಡಿಕೆ ಮಹಿಳೆಯರಿಗೆ ಬಡತನವು ತೀವ್ರ ಅಪಮಾನವನ್ನು ಅನಾಥತೆಯನ್ನು ತಂದಿಟ್ಟಿದೆ. ಅವರು ಬಡತನವನ್ನು ಋತುಮತಿ ಅವಧಿಯ ಪೂರ್ವದ್ದು, ಋತುಮತಿಯಾದ ನಂತರದ್ದು ಎಂದು 2 ರೀತಿಯಲ್ಲಿ ವಿವರಿಸಿಕೊಳ್ಳುತ್ತಾರೆ. ಋತುಮತಿ ಅವಧಿಯ ಪೂರ್ವದಲ್ಲಿನ ಬಡತನ ಎಷ್ಟೇ ತೀವ್ರವಾದರೂ ಸಹ್ಯವಾದದ್ದು ಎಂದು ವಿವರಿಸಿಕೊಂಡಿದ್ದಾರೆ. ಅದು ಋತುಮತಿಗೊಂಡ ನಂತರದ ಬಡತನವನ್ನು ಹೇಳಿಕೊಳ್ಳುವಾಗ ಅವರ ಕಣ್ಣಾಲಿ ತುಂಬಿಕೊಳ್ಳುತ್ತಿದ್ದವು. ಗಂಟಲಿನಿಂದ ಮಾತುಗಳೇ ಹೊರಡುತ್ತಿರಲಿಲ್ಲ. ಜಳಕ ಮಾಡಬೇಕೆಂದರ ಬಚ್ಚಲ ಇರಿರಲಿಲ್ಲ. ಬಯಲಾಗ ನಿಂತು ಜಳಕ ಮಾಡಬೇಕಾಗ್ತಿತ್ತು. ಆ ವ್ಯಾಳ ಗೊತ್ತ ಮಾಡಕೊಂಡ ಕಿಡಿಗೇಡಿ ಗಂಡಸರು ಕಟ್ಟಿಗಿ ಕುಂತ ಬಿಡ್ತಿದ್ರು. ಏಳಿ ಅನ್ನಾಕ ನಮ್ಮ ಜಾಗ ಅಲ್ಲ, ಹೇಳಿದ್ರ ಚಲವಿ ಅದಿ ಅಂತ ನೋಡಾಕ ಕುಂತೀವಿ ಅಂತ ಅಂದಕೊಂಡಿಯೇನು ಮುಂದ ನೋಡಿ ಜಳಕ ಮಾಡ ಅನ್ನವು. ಪುಟ್ಟ ಹರಕ ಬಟ್ಟೆ ಮ್ಯಾಗ ಒಂದೆರಡು ತಂಬಿಗಿ ನೀರು ಹಾಕ್ಕೊಂಡು ಮತ್ತೊಂದು ಹರಕ ಅಂಗಿ ಹಾಕೋತಿದ್ವಿ. ಅದು ಎದೆ ಭಾಗ ಕಾಣದು, ತೊಡಿ ಕಾಣುವುದು. ಜೀಂವ ಹಿಡಿಮಾಡಿ ಅಂಗೈಯಾಗ ಹಿಡಕೊಂಡ ತಿರಗತಿದ್ವಿ. ಶಿವನ ಬಡತನ ಕೊಡಬ್ಯಾಡ, ಹೆಣ್ಣಾಗಿ ಹುಟ್ಟಿಸಬ್ಯಾಡ ಅಂತ ನಿತ್ಯ ಬೇಡಕೋತಿದ್ವಿ ಎಂದು ಒದ್ದೆ ಕಣ್ಣಿನಿಂದ ನೂರಾರು ಹಾಡಿಕೆ ಮಹಿಳೆಯರು ಬಡತನವನ್ನು ಹಂಚಿಕೊಂಡರು. ಬಯಲಿನಲ್ಲಿ ಸ್ನಾನ ಮಾಡುವುದು, ಹರಿದ ಅರೆಬಟ್ಟೆಯಲ್ಲಿ ಅರೆಬೆತ್ತಲಾಗಿ ತಿರುಗಾಡುವುದು, ಇವುಗಳು ಹಾಡಿಕೆ ಮಹಿಳೆಯರಿಗೆ ಗಾಢವಾಗಿ ಕಾಡಿದಷ್ಟು ಹಾಡಿಕೆ ಪುರುಷರಿಗೆ ಕಾಡಿಲ್ಲ. ಹೆಣ್ಣಿನ ಮರ್ಯಾದೆಯನ್ನು ದೇಹ ಕೇಂದ್ರಿತವಾಗಿಯೇ ನಿರ್ವಚನ ಮಾಡಲಾಗಿದೆ. ಬಡತನದ ಕಾರಣಕ್ಕಾಗಿ ದೇಹ ಬಯಲುಗೊಳ್ಳುವುದು ತೀವ್ರ ಅಪಮಾನವನ್ನು ತಂದಿಟ್ಟಿದೆ. ಅವರು ಹಸಿವು ತರುವ ಸಾವನ್ನು ಮರುಮಾತಿಲ್ಲದೆ ಒಪ್ಪಿಕೊಳ್ಳುತ್ತಾರೆ. ಬಟ್ಟೆಯಿಲ್ಲದ ದೇಹ ಬೆತ್ತಲುಗೊಳ್ಳುವುದನ್ನು ಸಹಿಸುವುದಿಲ್ಲ. ನೂರಾರು ಪುರುಷರು ಕಣ್ಣೋಟದ ಮೂಲಕವೇ ನಿತ್ಯ ನಡೆಸುವ ಅತ್ಯಾಚಾರ ಈ ಕಲಾವಿದೆಯರಿಗೆ ಪದೇ ಪದೇ ಸಾವನ್ನು ನೆನಪಿಸಿದೆ. ಮಲಗಲು ಸೂರು, ಉಡಲು ಬಟ್ಟೆ ಹಾಗೂ ಬದುಕುವಷ್ಟು ಅನ್ನ ಬಯಸಿದ ಜೋಗತಿಯರಿಗೆ, ಬಸವಿಯರಿಗೆ ದಾರಿ ತೋರಿಸಿದ್ದು ದಪ್ಪಿನ ಹಾಡುಗಳು. ಜೋಗತಿ ಯರಿಗೆ ಚೌಡಿಕೆ ಹಾಡುಗಳು ಉಪಜೀವನಕ್ಕೆ ದಾರಿಗಳಾಗಿದ್ದರೂ ಅದು ನಿತ್ಯದ ಹೊಟ್ಟೆಯನ್ನೇನು ತುಂಬುತ್ತಿರಲಿಲ್ಲ. ಬಸವಿ ಯರಿಗೆ ಕೂಲಿ ಮಾಡುವುದನ್ನು ಬಿಟ್ಟರೆ ಉಪಜೀವನಕ್ಕೆ ಬೇರೆ ಮಾರ್ಗವಿರಲಿಲ್ಲ. ಚೌಡಿಕೆ ಹಾಡುಗಳು, ಹೊಲದಲ್ಲಿನ ಕೂಲಿ ಕೆಲಸ ಇವೆರಡೂ ಇವರಿಗೆ ಹೊಟ್ಟೆ ತುಂಬ ಅನ್ನ ನೀಡಲಿಲ್ಲ, ಮೈ ತುಂಬ ಬಟ್ಟೆ ಕೊಡಲಿಲ್ಲ, ಇರಲು ಸೂರು ಒದಗಿಸಲಿಲ್ಲ. ಮೈಯ ತುಂಬ ಬಟ್ಟೆ, ಹೊಟ್ಟೆ ತುಂಬ ಅನ್ನ ಹಾಗೂ ನಿಶ್ಚಿಂತೆಯಿಂದ ಮಲಗಲು ಸೂರು ಬಯಸಿ ಹರದೇಶಿ ನಾಗೇಶಿ ಹಾಡಿಕೆ ಕ್ಷೇತ್ರಕ್ಕೆ ಕಾಲಿಟ್ಟವರು ದಪ್ಪಿ